ಹೇಳಿ ಕೃಷ್ಣ ಹೇಳಿದ. ಇಷ್ಟು ಹೇಳಿದ ಮೇಲೆ ಸಂಜಯ ನಡಿಗೆ ಹೋದ. ಕೈ ಕಾಲು ಥರ 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 ಅಂತ ಇದೆ. ಆಮಂತ್ರಯತ್ವಾಂ ವಸುದೇವ ದೇವ. ಸ್ವಾಮಿ, ನಾನು ಹೋಗಿ ಬರ್ತೇನೆ ಮಾರಾಯ. ಆಯ್ತು, ನಿನ್ನ ಉಪದೇಶವನ್ನು ಇಷ್ಟೆಲ್ಲ ಕೇಳಿದ ಮೇಲೆ, ನಿನ್ನ ಇಷ್ಟು ಮಾನಸಿಕ ಸಿದ್ಧತೆ ನೋಡಿದ ಮೇಲೆ, ನಾನು ನಿನ್ನ ಕಣ್ಮುಂದೆ ಬದುಕೋದು ನನ್ನ ಕಷ್ಟ. ನಿನ್ನ ಸಿಟ್ಟು, ನಿನ್ನ ಆವೇಶ, ನಿನ್ನ ಆವೇಗ, ನಿನ್ನ ಕ್ರೋಧ, ಅದರ ಮುಂದೆ ನಾನು ಬದುಕುವುದು ಸಾಧ್ಯವಿಲ್ಲ. ಹೋಗಿ ಬರ್ತೇನೆ. ನರದೇವ ದೇವ ಗಚ್ಛಾಮ್ಯಹಂ ಪಾಂಡವ ಸ್ವಸ್ಥಿತೇಸ್ತು. ನಿನಗೆ ಒಳ್ಳೆಯದಾಗಲಿ. ಕಚ್ಚಿನ್ನ ವಾಚ ವ್ಯಜುನಂ ಹಿ ಕಿಂಚಿತ ಉಚ್ಚಾರಿತಮ್ಮೇ ಮನಸೋಭಿಶಂಕಾತ್. ಮನಸ್ಸಿನಿಂದ ಏನೋ ಮಾತುಗಳನ್ನು ಆಡ್ತಾ ಇರುವಾಗ ಆ ಮನಸ್ಸಿನ ಅಭಿಷಂಗದಿಂದ, ಬಹಳ ಮಹತ್ವದ ಮಾತು, ಮನಸ್ಸಿನ ಅಭಿಷಂಗದಿಂದ ಏನೋ ವಿಷಯವನ್ನು ಹೇಳುವ ಭರದಲ್ಲಿ ಆ ವಿಷಯದ ಮೇಲೆ ನಮಗಿಷ್ಟು ಆಸಕ್ತಿ, ಪ್ರೀತಿ, ಆಗ್ರಹ, ಅಭಿನಿವೇಶವಿರುತ್ತಲ್ಲ, ಆ ಅಭಿನಿವೇಶ ನಮಗೆ ಏನೇನೋ ಶಬ್ದಗಳನ್ನು ಮಾತಾಡಿಸಿಬಿಡ್ತದೆ. ಹಾಗಾಗಿ ನಾನು ತಪ್ಪು ಮಾತಾಡಿರಬಹುದು. ನೀವು ಯುದ್ಧಕ್ಕೆ ಬರಬಾರದು, ಶ್ರಮಪರವಾಗಿ ನೀವು ಹೋಗಿ ಎಲ್ಲಾದ್ರೂ ಒಂದ್ ಕಡೆಗೆ ಇರಬೇಕು ಅನ್ನುವ ಅದನ್ನ ನಮ್ಮ ಧೃತರಾಷ್ಟ್ರ ರಾಜನ ಅಪೇಕ್ಷೆಯನ್ನು ಹೇಳುವುದಕ್ಕಾಗಿ ನಾನು ಮನಸ್ಸಿನ ಅಭಿಷಂಗದಿಂದ ಕೆಲವು ತಪ್ಪುಗಳನ್ನ ಆಡಿರಬಹುದು. ಅದನ್ನು ಕ್ಷಮಾ ಮಾಡಿ ನೋಡ್ರಿ. ಅಂದ್ರೆ ಸ್ವಯಂ ಸಂಜಯನಿಗೆ ಮನಸ್ಸಿನ ಅಭಿಷಂಗವಿದೆ ಅನ್ನುವುದು ತಿಳಿದು ಬರ್ತದೆ. ಕಚ್ಚಿನ್ನವಾಚ ವೃಜನಂ ಹಿಕಿಂಚಿದ್ ಉಚ್ಚಾರಿತಮ್ಮೆ ಮನಸೋಭಿಷಂಗಾತ್. ಜನಾರ್ದನ, ಭೀಮಸೇನ, ಅರ್ಜುನ, ಮಾದ್ರೀಸುತ ಎಲ್ಲರಿಗೂ ಸೌಮ್ಯೇನ ಮಾಂಚ ಪಕ್ಷತ ಚಕ್ಷುಷಾ ನೃಪಾಹ. ನಿನ್ನ ಕೆಂಪು ಕಣ್ಣಿನ ಮುಂದೆ, ಸಿಟ್ಟಿನ ಕಣ್ಣಿನ ಮುಂದೆ ನನಗೆ ನಿಲ್ಲುವುದು ಸಾಧ್ಯವಿಲ್ಲ. ದಯಮಾಡಿ ನನ್ನನ್ನ ಪ್ರೀತಿಯಿಂದ ನೋಡ್ರಪ್ಪ, ನಾನು ಹೋಗಿ ಬರ್ತೇನೆ, ನಾನೇನ್ ಮಾಡ್ಲಾರೆ. ಅನುಜ್ಞಾತ ಸಂಜಯ ಸ್ವಸ್ತಿ ಗಚ್ಚ ನನಸ್ಮರಸ್ಯ ಪ್ರಿಯಂ ಜಾತು ವಿದ್ವನ್. ನಮ್ಮ ತಪ್ಪುಗಳು, ನಾವು ಅಪರಾಧ, ನಾವು ಏನಾದರೂ ಮಾಡುವುದರಲ್ಲಿ ತಪ್ಪಾಗಿದ್ರೆ ಅದನ್ನು ಸ್ಮರಣೆ ಮಾಡಬೇಡ ಅಂತ ಸಂಜಯನಿಗೆ ಅತ್ಯಂತ ವಿನಯದಿಂದ ಧರ್ಮರಾಜ ಕೇಳಿಕೊಳ್ತಾ ಇದ್ದ. ಬೈಸ್ಕೊಂಡದ್ದು ಧರ್ಮರಾಜ, ಉಪದೇಶ ಮಾಡಿಸಿಕೊಂಡದ್ದು ಧರ್ಮರಾಜ, ರಾಜ್ಯ ಬಿಟ್ಟು ಸುಮ್ಮನೆ ಕೂತ್ಕೋ ಅಂತ ಹೇಳಿಸಿಕೊಂಡದ್ದು ಧರ್ಮರಾಜ, ಭಿಕ್ಷೆಯನ್ನು ಬೇಡಿ ಅಂತ ಹೇಳಿಸಿಕೊಂಡದ್ದು ಧರ್ಮರಾಜ. ಇಷ್ಟೆಲ್ಲ ಹೇಳಿದ್ದು ಸಂಜಯನಾಗಿದ್ರೂ ಕೂಡ ಸಂಜಯನ ಮುಂದೆ ಹೇಳ್ತಾ ಇದ್ದಾನೆ, ಆಡಬಾರದ ಮಾತುಗಳನ್ನೇನಾದ್ರೂ ಆಡಿದ್ರೆ ತಪ್ಪಿಬಿಡು, ಮರ್ತು ಬಿಡೋದನ್ನ. ಅಪ್ರಿಯವಾದ ಕೆಲಸ ನಮ್ಮಿಂದ ಆಗ್ತಿರ್ತದೆ, ಮರ್ತು ಬಿಡು. ಶುದ್ಧಾತ್ಮಾನಂ ಮಧ್ಯಗತಂ ಸಭಾಸ್ಥಂ. ಸಭೆಯಲ್ಲಿ ನೀನು ನಿಂತು ಮಧ್ಯಸ್ಥನಾಗಿದ್ದು ನೀನು ಮಾತಾಡ್ತಿ. ಆದ್ದರಿಂದ ನಿನ್ನ ಮೇಲೆ ನಾವು ವಿಶ್ವಾಸದಿಂದ ನಾವು ಹೇಳ್ತಾ ಇದ್ದೇವೆ. ಆಪ್ತಃ, ನಮಗೆ ಬೇಕಾದವನು, ದೂತಃ, ದೂತನಾಗಿದ್ದಿ. ನಿನ್ನ ಮಾತಲ್ಲ ಇದು, ನಿನ್ನ ಅಭಿಪ್ರಾಯವೇನಾಗಬೇಕಾಗಿಲ್ಲ. ಸುಪ್ರಿಯೋಸಿ ಕಲ್ಯಾಣವಾನ್ ಶೀಲವಾನ್ ತೃಪ್ತಿಮೋಶ್ಚ ನಮುಹ್ಯೇಸ್ವಂ ಸಂಜಯ ಜಾತಮತ್ಯ. ನಿನಗೆಂದೆಂದಿಗೆ ಮೋಹ ಬಂದು ಬರುವುದಿಲ್ಲ. ನಮರ್ಮಗಾಂ ಜಾತೋ ವಕ್ತಾಸಿ ರೂಕ್ಷಾಂ. ಕೆಟ್ಟ ಮಾತು, ಮನಸ್ಸಿಗೆ ನೋವಾಗುವಂತಹ ಮಾತನ್ನ ನೀನೆಂದಿಗೆ ಆಡುವುದಿಲ್ಲ. ಬಹಳ ಸುಂದರವಾದ ಮಾತು. ನಮರ್ಮಗಾಂ ಜಾತೋ ವಕ್ತಾಸಿ ರೂಕ್ಷಾಂ. ರೂಕ್ಷವಾದ ಮಾತನ್ನ ಎಂದೆಂದಿಗೆ ಆಡುವುದಿಲ್ಲ. ನೋಪಶ್ರುತಿಂ ಕಟುಕಾಂ ನೋತ ಶುಷ್ಕಾಂ. ಯಾರೋ ಹಾಗೆ ಸುದ್ದಿ ಹೇಳಿದ್ರು ಅಂತ ಕೆಟ್ಟ ಸುದ್ದಿಯನ್ನು ಕರ್ಕಶವಾಗಿ ಹೇಳುವುದಿಲ್ಲ. ಕೆಟ್ಟ ಸುದ್ದಿಯನ್ನು ಕರ್ಕಶವಾಗಿ ಹೇಳುವುದಿಲ್ಲ. ರಿಪೋರ್ಟ್ ಮಾಡುವಾಗಲೂ ಕೂಡ ಕೆಟ್ಟದ್ದಾಗಿ ರಿಪೋರ್ಟ್ ಮಾಡಬಾರದು. ಅವನು ನಾನ್ಯಾಕೆ ಬೈಲಪ್ಪಾನೆ ನನ್ನ, ನೀನು ಮುಠಾಳ, ಚಂಡಾಲ, ದಡ್ಡ, ಎಬಡ, ನಾನ್ಯಾಕೆ ಅನ್ಲಿ, ಅವ್ರು ಹಾಗಂತಿದ್ರು ಅಂತೂ ಅನ್ನುವುದಿಲ್ಲ. ಇಂಥ ಸೌಮ್ಯವಾದ ಸ್ವಭಾವನೆಂದು ಧರ್ಮಾರಾಮಾಂ ಅರ್ಥವತೀಂ ಅಹಿಂಸಾಂ. ಧರ್ಮದಿಂದ ಆರಾಮವಾಗುವಂತಹದ್ದು, ಧರ್ಮಪೂರ್ಣ ಹಾಗೂ ಆನಂದದಾಯಕವಾದ ಅರ್ಥವತ್ತಾದ ಪೀಡೆ ಕೊಡದಿರುವಂತಹ ಮಾತು ನಿನ್ನದು. ಏನ್ ನೋಡಿ, ಮಾತಿನ ಮಹಿಮೆ ಹೇಗಿರ್ತದೆ, ಮಾತಿನಲ್ಲಿರುವ ಗುಣಗಳು ಹೇಗಿದೆ, ಮಾತಿನಲ್ಲೇನೆ ಗುಣಗಳೆಷ್ಟಿದೆ. ಇದನ್ನು ನೋಡಿದರೆ ಇದು ಮಹಾಭಾರತ ದೊಡ್ಡ ಸಾಗರ, ಬಹಳ ದೊಡ್ಡ ಸಾಗರ. ಅದ್ಭುತವಾದ ವಿಚಿತ್ರವಾದ ವಿಮರ್ಶೆಗಳೆಲ್ಲ ಇಲ್ಲಿ ಸೇರ್ತವೆ. ತ್ವಮೇವನ ಪ್ರಿಯತಮೋಸಿ ದೂತಃ ಯಹ ಗಚ್ಚೇದ್ ವಿದುರೋವ ದ್ವಿತೀಯ. ನೀನೊಬ್ಬ, ಇನ್ನು ವಿದುರ ಒಬ್ಬ, ಇವರಿಬ್ಬರೇ ನಮಗೆ ಅತ್ಯಂತ ಪ್ರಿಯತಮರಾದವರು. ಇನ್ಯಾರೂ ದೂತರಾಗಿ ಬರುವುದು ಸಾಧ್ಯವಿಲ್ಲ. ಧನಂಜಯ ಸಾತ್ಮಸಖ ಸಮಸ್ಸಖಾಸಿ ಅಭಿವಾದ್ಯತಾನ್ ಮದ್ವಚನೇನ ವೃದ್ಧಾನ್. ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳು. ಒಂದು ಅಧ್ಯಾಯ ಪೂರ್ಣವಾಗಿ ಇಷ್ಟೇ ಹೇಳ್ತಾ ಹೋಗ್ತಾನೆ. ಇಡೀ ಒಂದು ಅಧ್ಯಾಯ ದೀರ್ಘವಾಗಿ ಇದೇ ಮಾತನ್ನು ಹೇಳ್ತಾನೆ. ಏನ್ ಹೇಳ್ತಾನೆ? ಅಭಿವಾದ್ಯತಾನ್ ಮದ್ವಚನೇನ ವೃದ್ಧಾನ್. ಹಿರಿಯರೆಲ್ಲರಿಗೆ ನಮಸ್ಕಾರ ಮಾಡು, ನಾನು ಅವರು ಸುಖವಾಗಿದ್ದಾರೆಯೇ ಅಂತ ಕೇಳು. ವಿಶುದ್ಧ ವೀರ್ಯರಾದ, ಆಚರಣೋಪಪನ್ನರಾದ, ಉತ್ತಮ ಕುಲೀನರಾದ, ಧಾರ್ಮಿಕರಾದ, ಸ್ವಾಧ್ಯಾಯವಂತರಾದ ಭಿಕ್ಷುಗಳು, ಬ್ರಾಹ್ಮಣರು, ತಪಸ್ವಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ನಾನು ನಮಸ್ಕಾರ ಮಾಡಿದ್ದೇನೆ ಅಂತ ಹೇಳು. ನಮ್ಮ ಜೊತೆಗಿದ್ರು,
ನಮ್ಮ ಜೊತೆಗಿದ್ರು, ಎಷ್ಟೋ ದಿವಸ ಇದ್ರು, ಅಜ್ಞಾತವಾಸದಲ್ಲಿ ಎಲ್ಲರನ್ನೂ ಬಿಟ್ಟು ಕಳಿಸಿದೆ. ಆಗ ನಿಮ್ಮಲ್ಲಿ ಬಂದಿದ್ದಾರೆ ಕೌರವ ಸ್ಥಾನದಲ್ಲಿ, ಹಸ್ತಿನಪುರದಲ್ಲಿ, ಅವರೆಲ್ಲರಿಗೆ ಚೆನ್ನಾಗಿದ್ದಾರಲ್ಲ ಅಂತ ನಮಸ್ಕಾರ ಮಾಡಿ ಕೇಳು ಅಂತ ಹೇಳ್ತಾನೆ. ಅಶ್ರೋತ್ರಿಯ ಅಲ್ಲದೆ ಇನ್ನನೇಕ ಬ್ರಾಹ್ಮಣರಿದ್ದಾರೆ, ವೃದ್ಧರು, ಅವರು ವೇದಶಾಸ್ತ್ರಗಳನ್ನು ಓದಿಲ್ಲ ನೋಡಿ, ಅವರು ವೇದಶಾಸ್ತ್ರಗಳನ್ನು ಓದಿಲ್ಲ, ಅವರಿಗೂ ಕೇಳು. ಅವರೆಲ್ಲ ಚೆನ್ನಾಗಿದ್ದಾರೆಯೇ, ನಾನು ಕೇಳಿದ್ದೇನೆ ಅಂತ ಕೇಳು. ಅಶ್ರೋತ್ರಿಯ ಯೇ ಚ ವಸಂತಿ ವೃದ್ಧಾ ಮನಸ್ವಿನಃ ಶೀಲಬಲೋಪಪನ್ನಾ, ಒಳ್ಳೆ ಸದಾಚಾರಿಗಳಾದ ಪವಿತ್ರರಾಗಿರುವಂತಹ ವ್ಯಕ್ತಿಗಳೂ ಇದ್ದಾರೆ. ಯಥಾಶಕ್ತಿ ಧರ್ಮ ಮಾತ್ರ ಚರಂತಹ ಆಶಂಸಂತೋ, ನಮಗೆ ಒಳ್ಳೇದಾಗಲಿ ಅಂತ ಆಶಂಸನೆ ಮಾಡತಕ್ಕಂತಹ, ನಮ್ಮನ್ನ ನೆನೆಸ್ತಕ್ಕಂತಹ ಒಳ್ಳೆ ಜನ ಇದ್ದಾರೆ. ಅಂಥವರು ಯಾರು ಅಂದ್ರೆ ಯಥಾಶಕ್ತಿ ಧರ್ಮ ಮಾತ್ರಾಂಚರಂತಹ, ಧರ್ಮ ಮಾತ್ರ ಅಂದ್ರೆ ಧರ್ಮದ ಅಂಶ, ಮಾತ್ರ ಅಂದ್ರೆ ಅಂಶ, ಧರ್ಮದ ಅಂಶವನ್ನ ಮಾಡ್ತಾರೆ, ಸ್ವಲ್ಪ ಧರ್ಮವನ್ನ ಮಾಡ್ತಾರೆ. ಅವರಿಗೆ ಕೈಯಿಂದ ಆಗುವುದಿಲ್ಲ, ಬಹಳ ಓದಿಲ್ಲ, ಆದ್ರಿಂದ ಒಳ್ಳೆ ಶೀಲ ಇದೆ, ಧರ್ಮವನ್ನ ಸ್ವಲ್ಪವಾಗಿ ಮಾಡ್ತಾರೆ. ಅಂತಹ ಅಶ್ರೋತ್ರಿಯರಾದ ಯಾರು ಬ್ರಾಹ್ಮಣರೋ ಅವರಿಗೂ ಕೂಡ ನಾನು ಕೇಳಿದೆ ಅಂತ ಹೇಳು, ಹೇಗಿದ್ದಾರೆ ಅಂತ ಕೇಳು. ಕೃಷಿವಲರು ಯಾರು ಅವರೆಲ್ಲರಿಗೆ ಹೇಳು. ದ್ರೋಣಾಚಾರ್ಯ ಹೇಳಪ್ಪ, ನಮಸ್ಕಾರ ಮಾಡಿ. ಅಶ್ವತ್ಥಾಮಾಚಾರ್ಯರಿಗೆ, ಕೃಪಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಹೇಳು, ಭೀಷ್ಮರಿಗೆ. ವೃದ್ಧ ಸೇವಿ ಮನೀಷಿ ತಸ್ಮೈ ರಾಜ್ಞೇ ಸ್ಥವಿರಾಯಾಭಿವಾದ್ಯ, ನೀನು ವೃದ್ಧ ಸೇವಿ, ಬಹಳ ಬುದ್ಧಿವಂತ, ಧೃತರಾಷ್ಟ್ರನಿಗೆ ಹೋಗಿ ನಮಸ್ಕಾರ ಮಾಡಿದ್ದೇವೆ ಅಂತ ಹೇಳಿ ಅವನು ಹೇಗಿದ್ದಾನೆ ಅಂತ ಅನ್ನೋದನ್ನು ಕೇಳ್ಕೋ. ಅವನ ಹಿರಿಯ ಮಗ ಜ್ಯೇಷ್ಠ ಪುತ್ರ ಧೃತರಾಷ್ಟ್ರನ ಹಿರಿಯ ಮಗನಾದ ಮಂದ, ಮೂರ್ಖ, ಶಠ, ಪಾಪಶೀಲನಾದ ದುರ್ಯೋಧನ, ಯಸ್ಯಾಪವಾದ ಪೃಥಿವೀಂ ಯಾತಿ ಸರ್ವಾಂ, ಯಾವನ ಕೆಟ್ಟ ಕೆಲಸದಿಂದ ಇಡೀ ಜಗತ್ತು ಹಾನಿಯಾಗುವ, ನಾಶವಾಗುವುದು ಸಂಭವವಿದೆಯೋ ಅಂಥ ದುರ್ಯೋಧನನಿಗೆ ಕುಶಲಂತಾತ ಪೃಚ್ಛೇಹೇ, ಅವನು ಸುಖವಾಗಿದ್ದಾನಷ್ಟೇ ಅಂತ ಕೇಳು, ನಾನು ಕೇಳಿದ್ದೇನೆ ಅಂತ ಹೇಳು. ಇದು ವ್ಯವಹಾರ. ಕೊನೆಯ ಮಾತು ವ್ಯವಹಾರ, ಮೊದಲಿನ ಮಾತು ಶಾಸ್ತ್ರ. ಅವನು ಪಾಪಶೀಲ, ಶಠ, ಮೂರ್ಖ, ನೀಚ, ದುಷ್ಟ, ಅವನಿಂದಾಗಿ ಜಗತ್ತಿನ ಸರ್ವನಾಶ ಆಗೋದಿದೆ, ಇದೆಲ್ಲ ನಿಶ್ಚಿತ. ಆದರೆ ಅವನು ಚೆನ್ನಾಗಿದ್ದಾನೆಯೇ ಅಂತ ನಾನು ಕೇಳಿದ್ದೇನೆ ಅಂತ ಹೇಳು. ಇದು ವ್ಯವಹಾರ. ಎಷ್ಟು ಸೂಕ್ಷ್ಮವಾಗಿದೆ ಧರ್ಮರಾಜನ ವ್ಯವಹಾರ ನೋಡಿ. ಮುಂದೆ ಹೇಳ್ತಾನೆ, ಅವನ ತಮ್ಮ ಅವನೂ ಮಂದನೆ, ಅವನೂ ಅಂಥವನೇ, ಪಾಪಶೀಲನೆ, ಯಾವಾಗಲೂ ಪಾಪವನ್ನ ಮಾಡುವವನೇ ಅಂತ ದುಶ್ಯಾಸನ, ಅವನಿಗೂ ಕೇಳಿದೆ ಅಂತ ಹೇಳು. ಬಾಲ್ಯೀಕ ದೇಶದ ರಾಜ ಭೂರಿಶ್ರವ, ಶಲ್ಯ, ಅಲ್ಲೇ ಇದ್ದಾನೆ, ಶಲ್ಯ ಈಗ ಅಲ್ಲೇ ಬಂದು ಇದ್ದುಬಿಟ್ಟಿದ್ದಾನೆ, ಆದ್ದರಿಂದ ಅವನಿಗೂ ಕೇಳು. ಪುರುಮಿತ್ರ, ಆಮೇಲೆ ಏ ಪ್ರಸ್ಥಾನ್. ನಾವು ಅರಣ್ಯಕ್ಕೆ ಹೋಗ್ತಾ ಇರುವಾಗ ಅನೇಕ ಜನ ಕಣ್ಣೀರು ಸುರಿಸಿದ್ರಪ್ಪ, ಹೋಗ್ಬೇಡಿ ಅಂತಂದ್ರು. ಆ ಎಲ್ಲ ಜನರಿಗೂ ಕೂಡ ಹೇಳು, ನಾವು ಚೆನ್ನಾಗಿದ್ದೇವೆ ಅಂತೂ ಹೇಳು. ಅದಕ್ಕೂ ಮೊದಲು ನೀವ್ ಹೇಗಿದ್ದೀರಿ ಅಂತೂ ಕೇಳು. ನೀವ್ ಹೇಗಿದ್ದೀರಿ ಅಂತ ಕೇಳಿ ಜಗನ್ಯಂ, ನಾವ್ ಹೇಗಿದ್ದೇವೆ ಅಂತ ತಿಳಿಸು. ನಾವೆಲ್ಲ ಚೆನ್ನಾಗಿದ್ದೇವೆ, ಸುಖವಾಗಿದ್ದೇವೆ ಅಂತ ತಿಳಿಸು. ಮೊದಲು ನೀವ್ ಹೇಗಿದ್ದೀರಿ ಅಂತ ಕೇಳದು. ನಿಮ್ಮ ಎಲ್ಲ ಕ್ಷೇಮ ಸಮಾಚಾರಗಳನ್ನು ತಿಳಿಸಬೇಕು. ನಾವು ಇಲ್ಲೆಲ್ಲ ಚೆನ್ನಾಗಿದ್ದೇವೆ, ಇದು ಕ್ರಮ ಬರೆಯೋದು. ಮೊದಲು ಇಲ್ಲೆಲ್ಲ ಕ್ಷೇಮ, ನಿಮ್ ಕ್ಷೇಮ ಸಮಾಚಾರವನ್ನು ತಿಳಿಸಬೇಕು ಅಂತ ಅನ್ನಬಾರದು. ಮಹಾಭಾರತ, ಧರ್ಮಶಾಸ್ತ್ರ, ಧರ್ಮರಾಜನ ಮಾತಿನ ಪ್ರಕಾರ ಹೇಳಬೇಕಾದ್ರೆ ನೀವ್ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳಿ ಆಮೇಲೆ ನಾವು ಚೆನ್ನಾಗಿದ್ದೇವೆ ಅಂತ ಹೇಳಬೇಕು. ಇದು ಧರ್ಮರಾಜ ಹೇಳುವ ಧರ್ಮಶಾಸ್ತ್ರ. ಇದು ಏ ಪ್ರಸ್ಥಾನಂ ತತ್ರ ಮೇನ ಅಭ್ಯನಂದನ್, ನಾನು ಅರಣ್ಯಕ್ಕೆ ಹೋಗುವುದು ಯಾರಿಗೆ ಮನಸ್ಸಿಗೆ ಬರಲಿಲ್ಲವೋ, ಯಾರಿಗೆ ಸಂತೋಷವಾಗಲಿಲ್ಲವೋ, ಯಾರು ಬಹಳ ದುಃಖಪಟ್ಟರೋ ಅವರೆಲ್ಲರಿಗೆ ತೇಷಾಂ ಸರ್ವೇಷಾಂ ಕುಶಲಂ ತಾತ ಪೃಚ್ಛೇಹೇ, ಅವರೆಲ್ಲರ ಕ್ಷೇಮವನ್ನು ಕೇಳು. ಗುಣೈರನೈಕೈಹಿ, ಪ್ರವರಾದಂತಹ ವಿಜ್ಞಾನವನ್ ನೈವಚ ನಿಷ್ಠುರೋಯ, ಎಂದೆಂದಿಗೂ ನಿಷ್ಠರನಾಗದ, ಒಳ್ಳೆ ಗುಣವಂತನಾದ, ಉತ್ತಮ ಜ್ಞಾನವಂತನಾದ ಅಂತಹ ಸ್ನೇಹಾದಮನಶಂ, ಯಾರೇ ಸಿಟ್ಟಿಗೆ ಬಂದರೂ ಸ್ನೇಹದಿಂದಲೇ ಅದನ್ನು ಸಹನ ಮಾಡಿಬಿಡ್ತಾನಲ್ಲ ಅಂಥ ಸೋಮದತ್ತನಿಗೆ ಹೇಗಿದ್ದಾನೆ ಅಂತ ಕೇಳು. ಅರ್ಹತ್ ಯಂ ಯಂ ಯೇಷಾಂ ಮನ್ಯಸೆ ಏನ ಯೋಗ್ಯಂ ತತ್ತತ್ ಪ್ರೋಚ್ಯ ಅನಾಮಯಂ ಸೂತವಾಚ್ಯಾಹ. ಯಂ ಯಂ ಯೇಷಾಂ, ಇವರೆಲ್ಲರೊಳಗೆ ನೀವು ಯಾರ್ಯಾರನ್ನು ಭೇಟಿಯಾಗ್ತೀಯೋ, ಯಾರ್ಯಾರಿಗೆ ಹೇಗೆ ಹೇಳಬೇಕೋ, ಸಾಷ್ಟಾಂಗ ನಮಸ್ಕಾರ, ಭಕ್ತಿಪೂರ್ವಕ ನಮಸ್ಕಾರ, ಇಲ್ಲ ಅವರು ನಮಸ್ಕಾರ ಹೇಳಿದ್ದಾರೆ, ಇಲ್ಲ ನಿಮ್ಮನ್ನು ನೆನೆಸಿದ್ದಾರೆ, ನಿಮ್ಮ ಬಗ್ಗೆ ಬಹಳ ಕೇಳುತ್ತಿದ್ರು, ಏನ್ ಹೇಳಬೇಕೋ ಅವರವರಿಗೆ ಯೋಗ್ಯವಾದದ್ದನ್ನು ಹೇಳು. ಎಲ್ಲರಿಗೂ ಸಮಾನವಲ್ಲ. ಯಂ ಯಂ ಮನ್ಯಸೆ ಯಂ ಯಂ ಯೇಷಾಂ ಮನ್ಯಸೆ ಏನ ಯೋಗ್ಯಂ ತತ್ತತ್ ಪ್ರೋಚ್ಯ ಅನಾಮಯಂ ಸೂತವಾಚ್ಯಾಹ. ಏ ರಾಜಾನ
ಹಸ್ತ್ಯಾರೋಹ, ರಥಿಗಳು, ಸಾದಿಗಳು, ಪದಾತಿಗಳು, ದ್ವಾರಪಾಲಕರಾದವರು, ಹಣಕಾಸನ್ನ ನೋಡಿಕೊಳ್ಳುವವರು, ಆಮೇಲೆ ಆಯವ್ಯಯವನ್ನ ಗಣನೆ ಮಾಡುವವರು ಯಾರಿದಾರೋ, ಬಜೆಟ್ ಅನ್ನು ತಯಾರು ಮಾಡುವವರು ಯಾರಿದಾರೋ ಅವರೆಲ್ಲರಿಗೆ ಹೇಳು. ವೈಶ್ಯಾಪುತ್ತಂ ಕುಶಲಂ ತಾತ ಪೃಚ್ಛೇಹೆ ಯುಯುತ್ಸು, ಅವನಿಗೂ ಕೇಳು ನಾವು ಚೆನ್ನಾಗಿದ್ದಾನೆಯೇ ಅಂತ. ಚಿತ್ರಸೇನ, ಶಕುನಿ, ನಿಕರ್ತನೆಯೋ ಅದ್ವಿತೀಯೋ ಅಕ್ಷದೇವಿ, ಇನ್ನೊಬ್ಬರನ್ನ ಕತ್ತರಿಸುವಲ್ಲಿ ಯಾವರು ಪ್ರವೀಣನಾಗಿದ್ದಾನೆ ಅಂತಹ ಶಕುನಿಗೂ ಕೂಡ ಕೇಳು, ಹೇಗಿದ್ದಾನೆ ಅಂತ ಕೇಳಿದೆ ಅಂತ ಹೇಳು. ಶಕುನಿಯ ಬಗ್ಗೆ ಇಷ್ಟು ಸಾಫ್ಟ್ ಕಾರ್ನರ್ ಇವನಿಗೆ, ಧರ್ಮರಾಜನಿಗೆ. ಹ್ಯಾಟ್ಸ್ ಆಫ್, ಕಲ್ಪನೆ ಬರಲಿಕ್ಕೆ ಸಾಧ್ಯವಿಲ್ಲ ನಿಮಗೆ. ಪಾಂಡವಾನ್ ಏಕರಥೇನ ವೀರಃ, ಮುಂದೆ ಹೇಳ್ತಾನೆ ನೋಡಿ ಇನ್ನೊಂದು ವಿಚಿತ್ರ. ಪಾಂಡವಾನ್ ಏಕರಥೇನ ವೀರಃ, 5 ಜನ ಪಾಂಡವರನ್ನ ಒಬ್ಬನೇ ಏಕಾಕಿಯಾಗಿ ನಿಂತು ಯುದ್ಧವಾಡಿ ಭೀಮ, ಅರ್ಜುನ, ಧರ್ಮ, ನಕುಲ, ಸಹದೇವರನ್ನ ಏಕಶಸ್ತ್ರದಿಂದ ಸಂಹಾರ ಮಾಡ್ತೇನೆ ಅಂತ ಯಾರು ಹೇಳ್ಕೊಳ್ತಾ ಇರ್ತಾನೋ ಪಾಂಡವಾನ್ ಏಕರಥೇನ ವೀರಃ ಸಮುತ್ಸಹತ್ಯ ಪ್ರದೃಶ್ಯಾನ್ ವಿಜೇತುಂ ಯೋ ಮುಹ್ಯತಾಂ ಮೋಹಿತ ಅದ್ವಿತೀಯ. ಮೊದಲೇ ಮೋಹಗೊಂಡು ಮೂಢರಾಗಿರುವ ಹುಚ್ಚು ಜನರಿಗೆ, ಬುದ್ಧಿಹೀನನಾದ ದುರ್ಯೋಧನಾದಿಗಳಿಗೆ ಇನ್ನಷ್ಟು ಮೋಹನಗೊಳಿಸುವ, ಬುದ್ಧಿ ಕೆಡಿಸುವಂತಹ ತಿಳಿಗೇಡಿಗಳನ್ನ ಮಾಡತಕ್ಕಂತಹ ಆ ಮಹಾಶಯ ಕರ್ಣ ಇದಾನಲ್ಲ, ಅವನಿಗೂ ಕೇಳು ಹೇಗಿದ್ದಾನೆ ಅಂತ ಕೇಳು. ಅವನಿಗೂ ಕೇಳು ಹೇಗಿದ್ದಾನೆ. ಆ ಕರ್ಣ ಬರೀ ಹೇಳ್ಕೊಳ್ತಾನೆ, ಏನ್ ಅರ್ಥವಿಲ್ಲ. ನಮ್ಮನ್ನೆಲ್ಲರನ್ನು ಒಂದೇ ಬಾಣದಲ್ಲಿ ಕೊಲ್ತಾನಂತ. ಏನು ಮಹಾರಾಜ, ಅವನು ಏನು ಕೊಲ್ತಾನೋ ಏನೋ ಎಂತೋ. ಸ ಏವ ಭಕ್ತ ಸ ಗುರು ಸ ಭರ್ತ ಸ ವೈ ಪಿತಾ ಸ ಚ ಮಾತಾ ಸುಹೃಚ್ಚ ಅಗಾಧ ಬುದ್ಧಿರು ವಿಧಿರೋ ದೀರ್ಘದರ್ಶಿ ಸಮೋನ ಮಂತ್ರಿ ಕುಶಲಂ ತಂ ಸ್ಮ ಪೃಚ್ಛೇ. ನಮ್ಮ ಕಕ್ಕ ವಿದುರನಿಗೆ ಅವನು ನಮ್ಮ ಭಕ್ತ, ನಮ್ಮ ಮೇಲೆ ಅಷ್ಟು ಪ್ರೀತಿಯನ್ನು ಮಾಡಿದನಲ್ಲ, ಅಂದ್ಮೇಲೆ ಅವನೇ ಭಕ್ತನಲ್ವೇ. ನಮಗಷ್ಟು ಒಳ್ಳೆ ಮಾರ್ಗವನ್ನು ದರ್ಶನ ಮಾಡಿದನಲ್ಲ, ಅಂದ್ಮೇಲೆ ಗುರು ಅಲ್ವೇ. ನಮ್ಮನ್ನು ರಕ್ಷಿಸಿದ ಭರ್ತ, ನಮ್ಮನ್ನು ಕಾಪಾಡಿದ ಪಿತ, ನಮಗೆ ಸುಖವನ್ನು ನಮಗೆ ಕೊಡುವಂತೆ ಮಾಡಿದ ತಾಯಿ, ನಮ್ಮ ಗೆಳೆಯ, ಅಗಾಧ ಬುದ್ಧಿಯಾದ ವಿದುರ, ಆ ದೀರ್ಘದರ್ಶಿಯಾದ ವಿದುರನಿಗೆ ಹೇಳು ಚೆನ್ನಾಗಿದ್ದಾರೆಯೇ ಅಂತ ಕೇಳು ಅಂತ ಹೇಳಿ. ಕಚ್ಚಿತ್ ಪುತ್ರಾಹ ಜೀವಪುತ್ರಾಹ, ಬಹಳ ದೀರ್ಘವಾಗಿದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಧರ್ಮರಾಜನ ಮನಸ್ಸಿನ ವೃತ್ತಿಗಳು ಹೇಗಿತ್ತು. ಇಂಥ ಕಷ್ಟ ದುರ್ಧರ ಪ್ರಸಂಗಗಳಲ್ಲೂ ಕೂಡ ಯುದ್ಧ ನಾಳೆ ಇದೆ, ರಾಜ್ಯ ಕೊಡುವುದಿಲ್ಲ, ರಾಜ್ಯ ಬಿಟ್ಟು ನೀವು ಭಿಕ್ಷೆ ಬೇಡಿ ಅಂತ ಹೇಳಿ ಕಳಿಸಿದ ವ್ಯಕ್ತಿಯ ಎದುರಿನಲ್ಲಿ ಧರ್ಮರಾಜ ಇಷ್ಟು ಸೌಜನ್ಯದಿಂದ, ಪ್ರೀತಿಯಿಂದ, ಸಮಾಧಾನದಿಂದ ಮಾತಾಡ್ತಾನೆ ಅಂತಂದ್ರೆ ಎಂಥ ದೊಡ್ಡ ಗುಣ ಅವನದು. ರಾಜನ ಮಡದಿಯರು, ಧೃತರಾಷ್ಟ್ರನ ಹೆಂಡಂದ್ರು, ಅವರೆಲ್ಲರಿಗೆ ಕೇಳು, ನಾವು ಕೇಳಿದ್ದೇವೆ ಅಂತ ಹೇಳು ಅಂತ ಹೇಳಿ. ಲಘು ಯಾಸಾಂ ದರ್ಶನಂ ವಾಕ್ಚಲಗ್ಭಿ ವೇಷಸ್ತ್ರಿಯ ಕುಶಲಂ ತಾತ ಪೃಚ್ಛೇಹೇ ದಾಸ್ಯಸ್ಯೂರ್ಯಾ ಏಚ ದಾಸಃ ಕುರುಣ. ದಾಸರು, ದಾಸಿಯರು ಯಾರು ನಮ್ಮ ಜೊತೆಗೆ ಬಹಳ ಮಾತಾಡುವುದಿಲ್ಲ, ಕೆಲಸವನ್ನು ಮಾಡುತ್ತಾ ಇರ್ತಾರೆ, ಅಂತಹ ಒಳ್ಳೆ ಜನ ಇದಾರಲ್ಲ ದಾಸದಾಸಿಯರು, ಅವರಿಗೂ ಕೂಡ ಕೇಳಿದ್ದೇನೆ ಅಂತ ಹೇಳು. ಕಚ್ಚಿದ್ವೃತ್ತಿಂ ವರ್ತತೆ ವೈ ಪುರಾಣಿ, ಅವರೆಲ್ಲ ಯಾವ್ಯಾರು, ಕೆಲವರು ಗಂಧ ತೆಗೆಯೋದು, ಕೆಲವರು ಬಟ್ಟೆ ಬಗೆಯೋದು, ಕೆಲವರು ಹೊಲ ಮನೆ ಮಾಡೋದು, ಕೆಲವರು ತೋಟವನ್ನು ರಕ್ಷಣೆ ಮಾಡೋದು, ಬಂಗಾರದ ಕೆಲಸವನ್ನು ಮಾಡುವವರು, ರಥದ ಕೆಲಸವನ್ನು ಮಾಡುವವರು, ಬೇರೆ ಬೇರೆ ಅಡಿಗೆ ಮಾಡೋರು, ಹೀಗೆ ಬೇರೆ 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 ವೃತ್ತಿಗಳೆಲ್ಲ ಇದೆಯಲ್ಲ. ಧಾರ್ತರಾಷ್ಟ್ರೋ ದದಾತಿ ಅಂಗಹೀನಾನ್ ಕೃಪಣಾನ್ ವಾಮನಾನ್ ವಾ ಯಾನಾನ್ ಶಂಸ್ಯಾತ್ ಯಾನ್ ಆನ್ ಶಂಸ್ಯಾತ್ ಧೃತರಾಷ್ಟ್ರೋ ಧಾರ್ತರಾಷ್ಟ್ರೋ ಬಿಭರ್ತಿ ಮಾಭೈಷ್ಟ ದುಃಖೇನ ಕುಜೀವಿತೇನ ನೂನಂ ಕೃತಂ ಪರಲೋಕೇಶ ಪಾಪಂ. ಅವರಿಗೆ ಹೇಳು, ಯಾರು ಹೆದರಬೇಕಾಗಿಲ್ಲ, ಏನು ದುಃಖ ಪಡಬೇಕಾದದ್ದಿಲ್ಲ. ಅನಾಮಯಂ ಪರಿಪೃಚ್ಛೇಹೇ ಜಘನ್ಯಂ ಎಲ್ಲ ಹೇಳು, ಅವರಿಗೆ ಹೇಳು. ಮಾಭೈಷ್ಟ ದುಃಖೇನ ಕುಜೀವಿತೇನ, ನಿಮಗೆ ಈ ದುಃಖ ಬಂದಿದೆಯಲ್ಲ, ಈ ಕುಜನ್ಮ ಬಂದಿದೆಯಲ್ಲ, ಇದರಿಂದ ನೀವು ದುಃಖ ಪಡಬೇಡಿ, ಎಲ್ಲ ಒಳ್ಳೇದಾಗ್ತದೆ. ಮುಂದೆ ರಾಜ ಬರುವವನಿದ್ದಾನೆ, ಧರ್ಮರಾಜ, ಅವನು ಬಂದು ನಿಮಗೆಲ್ಲ ಸುಖವನ್ನು ಕೊಡ್ತಾನೆ ಅಂತ ಹೇಳಿ ಹೇಳಿ ಕಳಿಸ್ತಾ ಇದ್ದಾನೆ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಮಾತುಗಳು. ಅನಾಥರು, ದುರ್ಬಲರು, ಸರ್ವಕಾಲ ಆತ್ಮನ್ನೇವ ಪ್ರಯತಂತೆ ಮೂಢ, ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡತಕ್ಕಂತಹ, ಶ್ರಮ ಪಡತಕ್ಕಂತಹ ಸಾಮಾನ್ಯ ಜನ ಏನಿದ್ದಾರೆ, ಆ ಮಾಸ್, ಅವರೆಲ್ಲರಿಗೂ ಕೂಡ ನನ್ನ ಕುಶಲವನ್ನು ಹೇಳು. ಪೃಷ್ಟ್ವಾ ಸರ್ವಾನ್ ಕುಶಲಂ ತಾಂಶ್ಚ ಸೂತ, ಮೊದಲು ಅವರೇ ಚೆನ್ನಾಗಿದ್ದಾರೆ ಅಂತ ಕೇಳು. ಪಶ್ಚಾದಹಂ ಕುಶಲೀತೇಶು ವಾಚ್ಯ, ಆಮೇಲೆ ಧರ್ಮರಾಜ ಚೆನ್ನಾಗಿದ್ದಾನೆ ಅಂತ ಹೇಳು. ಅರ್ಥ ಆಯ್ತಲ್ಲ ನಾ ಹೇಳಿದ್ದೆವು. ಅದಕ್ಕಾಗಿ
ಧರ್ಮಸ್ತು ನಿತ್ಯೋ ಮಮ ಧರ್ಮ ಏವ ದದಸ್ವ ಶಕ್ರಪುರಿಂ ಮಮೈವ ಯುದ್ಧಸ್ವವಾ ಭಾರತ ಮುಖ್ಯವೀರ. ಅಂತೂ ಮುಖ್ಯವಾಗಿ ರಾಜ್ಯವನ್ನಾದರೂ ಕೊಡು ಅಥವಾ ಯುದ್ಧವನ್ನಾದರೂ ಆಡು ಅಂತ ಹೇಳು. ಯುಧಿಷ್ಠಿರೋವಾಚ ಉತ ಸಂತಮಸಂತಂ ವಾ ಬಾಲಂ ವೃದ್ಧಂಚ ಸಂಜಯ ಉತಾಬಲಂ ಬಲೀಯಾಂಸಂ ಧಾತಾ ಕುರು ಪ್ರಕೃತೆ ವಶಿ. ಸಣ್ಣ ಹುಡುಗನಾಗಿರಬಹುದು, ವೃದ್ಧನಾಗಿರಬಹುದು, ಒಳ್ಳೆಯವನಾಗಿರಬಹುದು, ಕೆಟ್ಟವನಾಗಿರಬಹುದು, ಬಲಿಷ್ಠನಾಗಿರಬಹುದು, ದುರ್ಬಲನಾಗಿರಬಹುದು, ಆದರೆ ಎಲ್ಲರೂ ಕೂಡ ಪರಮಾತ್ಮನ ವಶದಲ್ಲಿದ್ದಾರೆ, ಯಾರೂ ಸ್ವತಂತ್ರರಲ್ಲ. ಉತಬಾಲಾಯ ಪಾಂಡಿತ್ಯಂ ಪಂಡಿತಾಯೋತ ಬಾಲತಾಂ ದದಾತ ಸರ್ವಮೀಶಾನಃ. ಸಣ್ಣ ಹುಡುಗನಿಗೂ ಮಹಾಜ್ಞಾನವನ್ನು ಕೊಡ್ತಾನೆ, ಬಹಳ ದೊಡ್ಡ ವ್ಯಕ್ತಿಗೂ ಹುಡುಗುತನವನ್ನು ಕೊಟ್ಟು ಬಿಡುತ್ತಾನೆ. ಇದೆಲ್ಲವೂ ಪರಮಾತ್ಮನ ಕೈಯಲ್ಲಿದೆ. ದದಾತ ಸರ್ವಮೀಶಾನಃ ಪುರಸ್ತಾತ್ ಶುಕ್ರಮುಚ್ಚರನ್. ಅವರವರ ಕರ್ಮಗಳನ್ನ ನೋಡಿ ಅದರ ಪ್ರಕಾರ ಮಾಡ್ತಾನೆ. ಧೃತರಾಷ್ಟ್ರನ ಹತ್ರ ಹೋಗಿ ಅಭಿವಾದ್ಯ ಉಪಸಂಗ್ರಹ್ಯ ತತಃ ಪೃಚ್ಛೇರನಾಮಯಂ. ಎಲ್ಲರಿಗೆ ಹೇಳು, ತವ ಪ್ರಸಾದಾದ್ಮಾಲಾಸ್ತೆ ಪ್ರಾಪ್ತಾರಾಜ್ಯಮರಿಂದಮಂ ಅರಿಂದಮ ನೋಪೇಕ್ಷಸ್ವ ವಿನಶ್ಯತಃ. ಏನೋ ವಿನಷ್ಟರಾಗ್ತಾ ಇದ್ದಾರೆ, ರಾಜ್ಯವಿಲ್ಲ, ಬಡವರಾಗಿದ್ದಾರೆ ಅಂತನ್ನೋದಕ್ಕಾಗಿ ಅವರ ಮೇಲೆ ಉಪೇಕ್ಷೆ ಮಾಡಬೇಡ ಅಂತ ಧೃತರಾಷ್ಟ್ರನಿಗೆ ಹೇಳು. ನಾನು ಪ್ರಾರ್ಥನೆ ಮಾಡಿದ್ದೇನೆ ಅಂತ ತಿಳಿಸು. ನಮಗೇನ್ ಬೇಕಾಗಿಲ್ಲ, ನಮಗೆ ಬೇಕಾಗಿರುವಂತಹದ್ದು 5 ಊರುಗಳು. ಯಾವುವು? ಅವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾಮತ, ಈ 4 ಊರುಗಳು. ಇದು ಬಿಟ್ಟು ಇನ್ಯಾವುದೇ ಒಂದು ಊರು. ಇಷ್ಟು 5 ಊರುಗಳನ್ನು ಕೊಟ್ಟರೆ ಸಾಕು, ನಾವು ರಾಜರಾಗಿರ್ತೀವಿ. ಧರ್ಮರಾಜನ ವಿಚಿತ್ರವಾಗಿರುವಂತಹ ಕಾಂಪ್ರಮೈಸ್ ಇದು. ಕಾಂಪ್ರಮೈಸ್ ಅಂತನ್ನೋದಕ್ಕೆ ಅರ್ಥವೇ ಇಲ್ಲದೆ ಇದ್ದು ಕಾಂಪ್ರಮೈಸ್, ಅರ್ಥವೇ ಇಲ್ಲದೆ ಇದ್ದು ಕಾಂಪ್ರಮೈಸ್ ಇದು. ಆದರೆ ಧರ್ಮರಾಜನ ಸೌಜನ್ಯದಿಂದಾಗಿ ಆ ಮಾತನ್ನು ಹೇಳ್ತಾ ಇದ್ದಾನೆ. ಅವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ, ಇನ್ನೊಂದು 5ನೇ ಊರು. ಈ 5 ಊರುಗಳನ್ನು ಕೊಟ್ಟರೆ ಸಾಕು, ನಾವು ತುಷ್ಟರಾಗಿರ್ತೇವೆ, ಯುದ್ಧ ಮಾಡುವುದಿಲ್ಲ. ಎಷ್ಟು ದೊಡ್ಡ ರಾಜ್ಯವಿದೆ, ಎಷ್ಟು ದೊಡ್ಡ ರಾಜ್ಯವಿದೆ. ಇಷ್ಟೆಲ್ಲ ರಾಜ್ಯವನ್ನು ಬಿಟ್ಟು ಈ ಕ್ಷುದ್ರ 5 ಊರುಗಳನ್ನು ಮಾತ್ರ ಬೇಡ್ತಾ ಇದ್ದ. ಭ್ರಾತೃಣಂ ದೇಹಿ ಪಂಚಾನಂ ಪಂಚಗ್ರಾಮಾನ್ ಸುಯೋಧನ. ಶಾಂತಿಯನ್ನೋಸ್ತು, ನಾವು ಶಾಂತರಾಗಿರ್ತೇವೆ. ಅಲಮೇವ ಶಮಾಯಾಸ್ಮಿ ತಥಾ ಯುದ್ಧಾಯ ಸಂಜಯ. ಈ ಒಂದು ತಿಳ್ಕೊಳ್ಳಿ, ನಾವು ಯುದ್ಧವಾಡ್ಲಿಕ್ಕೂ ಅಷ್ಟೇ ಸಮರ್ಥರಾಗಿದ್ದೇವೆ, ಶಾಂತರಾಗಿರಲಿಕ್ಕೂ ಅಷ್ಟೇ ಸಮರ್ಥರಾಗಿದ್ದೇವೆ. ಇದರಲ್ಲಿ ಏನು ಸಂದೇಹ ಪಡಬೇಕಾದದ್ದಿಲ್ಲ. ಅಲಮೇವ ಶಮಾಯಾಸ್ಮಿ ತಥಾ ಯುದ್ಧಾಯ ಸಂಜಯ ಧರ್ಮಾರ್ಥಯೋರಲಂಚಾಹಂ ಮೃದವೇ ದಾರುಣಾಯ ಚ. ಮೃದುವಾಗಿ ಇರುವುದೂ ನಮಗೆ ಗೊತ್ತು, ಕ್ರೂರವಾಗಿ ನಿಮ್ಮನ್ನು ದ್ವೇಷ ಮಾಡುವುದೂ ನಮಗೆ ಬರ್ತದೆ. ಎರಡೂ ನಮಗೆ ಬರ್ತದೆ ಅಂತ ಅವನಿಗೆ ಸುದ್ದಿ ತಿಳಿಸು ಅಂತಂದು ಧರ್ಮರಾಜಸ್ಯ ವಚನಂ ಶುತ್ವಾ ಪಾರ್ಥೋ ಧನಂಜಯ ಉವಾಚ ಸಂಜಯಂ ತತ್ರ ವಾಸುದೇವಸ್ಯ ಶೃಣ್ವತಃ. ಕೃಷ್ಣ ಕೇಳ್ತಾ ಇರುವಾಗ ಅರ್ಜುನ ಎದ್ದು ನಿಂತು ಸಂಜಯನಿಗೆ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಹೇಳು, ನಾನು ಯಥಾನ್ಯಾಯಂ ಕುಶಲಂ ವಂದನಂಚ ಸಮಾಗಮೇ ಮಧ್ವಚನೇನ ವಾಚ್ಯಾಹ. ನಾನು ಹೇಳಿದೆ ಅಂತ ಎಲ್ಲರಿಗೆ ನಮಸ್ಕಾರವನ್ನು ತಿಳಿಸು ಅಂತ ತಥೋಬ್ರೂಯಾಹ ಸಂಜಯ ರಾಜ ಮಧ್ಯೆ. ಇಷ್ಟು ಕೇಳಿಕೊಂಡು ಸಂಜಯ ಹೊರಟು ಹೋದ. ಏಕಾಹೇನ ಒಂದೇ ದಿವಸದಲ್ಲಿ ಹಸ್ತಿನಪುರಕ್ಕೆ ಮುಟ್ಟಿದ. ರಾತ್ರಿಯಲ್ಲಿ ಹೋದ. ದ್ವಾರದಲ್ಲೇನೆ ಮತ್ತೆ ದ್ವಾರಪಾಲಕ ಇದ್ದ. ಅವನಿಗೆ ಹೇಳಿದ, ಹೀಗೆ ನಾನು ಬಂದಿದ್ದೇನೆ, ಸಂಜಯ ಬಂದಿದ್ದಾನೆ, ಬಂದು ಭೇಟಿಯಾಗಬಹುದೇ ಅಂತ ಕೇಳಿಕೋ. ಸಂಜಯೋಜಂ ಭೂಮಪತೆ ದೃಕ್ಷಯ ದ್ವಾರಮಪಗತಃ ಅಂತ ಹೇಳಿದಾಗ, ಪ್ರವೇಶ್ಯತಾಂ ಕಸ್ಮಾತ್ ದ್ವಾರಿ ತಿಷ್ಠಚ್ಚ ಸಕ್ತಃ. ದಾರಿಯಲ್ಲಿ ನಿಂತು ಕೇಳಬೇಕಾದದ್ದೇನು ಅಗತ್ಯವಿದೆ? ಸಂಜಯನಿಗೆ ಒಳಗೆ ಬರ್ಲಿಕ್ಕಾಗೋದಿಲ್ವೇ? ಬರಲಿ, ಅವಶ್ಯವಾಗಿ ಬರಲಿ, ಬೇಕು ಅಂತ ಹೇಳಿದಾಗ ಅಭಿವಾದ್ಯತ್ವಾಂ ಪಾಂಡುಪುತ್ರೋ ಮನಸ್ವಿ. ನಮಸ್ಕಾರ ಮಾಡಿ ಕೇಳಿದ್ದಾನೆ, ಕುಶಲವನ್ನು ಕೇಳಿದ್ದಾನೆ. ಕಚ್ಚಿತ್ ಪುತ್ರೈ ಪ್ರಿಯಸೇ ನಪ್ತೃಭಿಶ್ಚ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಕೇಳಿದ್ದಾನೆ. ಪರೋಧರ್ಮ ಪಾಂಡವಸ್ಯಾನ ಸಂಸ್ಯಂ. ಸಂಜಯ್ ಹೇಳ್ತಾನೆ, ಧರ್ಮರಾಜ ಬಹಳ ಕುಶಲವಾಗಿದ್ದ. ರಾಜ್ಯವಿಲ್ಲ, ಇದು ನಿಜ, ಆದರೆ ಕುಶಲವಾಗಿದ್ದಾನೆ. ಮೊದಲನೇದ್ದು, ಅವನಿಗೆ ಧರ್ಮ ಅಂತಂದ್ರೆ ಎಲ್ಲ ಧರ್ಮಗಳಿಗಿಂತಲೂ ಆನಶಂಸ್ಯ, ಪ್ರೇಮ, ಪ್ರೀತಿ, ಪರೋಪಕಾರ ಅತ್ಯಂತ ದೊಡ್ಡ ಧರ್ಮವಾಗಿದೆ. ಅಲ್ಲದೆ ಧರ್ಮ ಪರೋ ವಿತ್ತ ಚಯಾನ್ಮತೋಸ್ಯ. ಹಣವನ್ನು ಸಂಗ್ರಹ ಮಾಡುವುದಕ್ಕಿಂತಲೂ ಧರ್ಮದ ಸಂಗ್ರಹ, ಪುಣ್ಯದ ಸಂಗ್ರಹ ಇದು ಅವನಿಗೆ ಹೆಚ್ಚಾಗಿದೆ. ಅವನು ಅದರ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾನೆ. ಪರಪ್ರಯುಕ್ತ ಪುರುಷೋ ವಿಚೇಷ್ಟತೆ ಸೂತ್ರ ಪ್ರೋತ ದಾರುಮಯಿ ವಯೋಷ. ಪರಮಾತ್ಮನಿಂದ ಪ್ರೇರಿತರಾಗಿ ಪ್ರತಿಯೊಬ್ಬ ಜೀವನೂ ಕೆಲಸವನ್ನು ಮಾಡ್ತಾನೆ. ಸೂತ್ರದಲ್ಲಿ ಯಾವ ಸೂತ್ರ ಅಂದ್ರೆ ದಾರವನ್ನು ಕಟ್ಟಿದಾಗ ಗೊಂಬೆ ಹೇಗೆ ಕೈಕಾಲು ಅಲ್ಲಾಡಿಸಬೇಕೋ, ಆ ದಾರದಿಂದ ಅಲ್ಲಾಡಿಸುವ ಸೂತ್ರಕಾರ ಹೇಗೆ ಅಲ್ಲಾಡಿಸಬೇಕೋ ಹಾಗೆ
ಇವನು ಸೂತ್ರಕಾರನಂತೆ ಎಲ್ಲವನ್ನು ಮಾಡಿದ್ದಾನೆ. ಸೂತ್ರ ಪ್ರೋತ ದಾರುಮೈವ ಯೋಷ ಇವಂ ದೃಷ್ಟ ನಿಯಮಂ ಪಾಂಡವಸ್ಯ ಮನ್ಯೇ ಪರಂ ಕರ್ಮ ದೈವಂ ಮನುಷ್ಯ. ಮನುಷ್ಯ ಮಾಡುವ ಕರ್ಮಕ್ಕಿಂತಲೂ ಮನುಷ್ಯ ಮಾಡುವ ಪ್ರಯತ್ನಕ್ಕಿಂತಲೂ ದೈವ ಶ್ರೇಷ್ಠ ಅನ್ನೋದು ನಾನು ಕಂಡುಕೊಂಡೆ. ಬಹಳ ಆಶ್ಚರ್ಯವಾಗ್ತದೆ. ಇವಂ ದೃಷ್ಟ್ವಾಚ ತಪಕರ್ಮ ದೋಷಂ ಪಾಪೋದರ್ಕಂ ಘೋರಂ ಅವರ್ಣ ರೂಪಂ. ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಷ್ಟು ಪಾಪವನ್ನು ನೀನು ಮಾಡಿದ್ದಿ. ಅವನು ಮಾಡಿದ್ದು ಬರೀ ಪುಣ್ಯ ಸಂಚಯ, ಬರೀ ಪುಣ್ಯ ಸಂಚಯ. ನಿರಂತರವಾಗಿ ಶಾಂತವಾಗಿದ್ದಾನೆ, ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ, ಪರೋಪಕಾರವನ್ನು ಮಾಡ್ತಾನೆ. ಅಂಥ ಒಳ್ಳೆ ಕರ್ಮವನ್ನು ಮಾಡಿದ. ನೀನು ಕೇವಲ ಕೆಟ್ಟ ಕರ್ಮಗಳನ್ನು ಮಾಡಿದ್ದಿ. ಹೀನಪ್ರಜ್ಞ ದೌಷ್ಕುಲೇಯ. ಎಷ್ಟು ಚೆನ್ನಾಗಿದೆ ನೋಡಿ, ಬಹಳ ಮಹತ್ವದ್ದು. ಬುದ್ಧಿ ಇಲ್ಲದಿರುವ ವಿವೇಕ ಭ್ರಷ್ಟನಾದಂತಹ, ಕೆಟ್ಟ ಕುಲದಲ್ಲಿ ಹುಟ್ಟಿದಂತಹ, ಕ್ರೂರನ ಸ್ವಭಾವವಿರುವಂತಹ, ದೀರ್ಘಕಾಲದವರೆಗೆ ವೈರವನ್ನು ಮಾಡತಕ್ಕಂತಹ ಧರ್ಮರಾಜನ ವೈರವನ್ನ ಯಾವಾಗಿಂದ ಮಾಡ್ತಾ ಇದ್ದಾನೆ? 15-16ನೇ ವರ್ಷದಿಂದ ಮಾಡ್ತಾ ಇದ್ದಾನೆ ದುರ್ಯೋಧನ. 15-16ನೇ ವರ್ಷದಿಂದ ವೈರವನ್ನು ಮಾಡ್ತಾ ಇದ್ದಾನೆ. ಬಂದ 1ನೇ ದಿವಸದಿಂದ, ಮೊದಲನೇ ದಿವಸದಿಂದ ವಿರೋಧವನ್ನು ಮಾಡ್ತಾ ಇದ್ದಾನೆ, ದ್ವೇಷವನ್ನು ಮಾಡ್ತಾ ಇದ್ದಾನೆ ದುರ್ಯೋಧನ. ಸರಿಯಾಗಿ ತಿಳ್ಕೊಳ್ಳಿ. ಯಾವಾಗ ಪಾಂಡವರು ಮನೆಗೆ ಬಂದರೋ ರಾಜ್ಯಕ್ಕೆ ಬಂದ ಕೂಡಲೇ ಹೇಳಿದ್ದು ಇವರು ಪಾಂಡುರಾಜರ ಮಕ್ಕಳಲ್ಲ, ಆದ್ದರಿಂದ ಇವರನ್ನು ಒಳಗೆ ಸೇರಿಸಬಾರದು, ಇವರಿಗೆ ರಾಜ್ಯವನ್ನು ಕೊಡುವುದು ಸಾಧ್ಯವಿಲ್ಲ ಅಂತ ಆಗಲೇ ವಿರೋಧವನ್ನು ಸಾರಿದ. ಆಗಿನಿಂದ ವಿರೋಧವನ್ನು ಮಾಡ್ತಾ ಬಂದು ಈಗ ಅವನಿಗೆ ಸುಮಾರು ಹೆಚ್ಚು ಕಡಿಮೆ 70